ರಾಜ್ಯ ವಿಪಕ್ಷಗಳ ವಿರುದ್ಧ ಕೆಪಿಸಿಸಿ ಅಧ್ಯಕ್ಷ ಗರಂ ಆಗಿದ್ದಾರೆ. ರಾಜ್ಯದಲ್ಲಿ ತೀವ್ರ ಬರ ಸೃಷ್ಟಿಯಾಗಿದೆ, ಚರ್ಚೆಗೆ ಬರ್ತಿಲ್ಲ ಎಂದಿದ್ದಾರೆ. ರಾಜ್ಯ ವಿಪಕ್ಷಗಳ ವಿರುದ್ಧ ಕೆಪಿಸಿಸಿ ಅಧ್ಯಕ್ಷ ಗರಂ ಆಗಿದ್ದಾರೆ. ರಾಜ್ಯದಲ್ಲಿ ತೀವ್ರ ಬರ ಸೃಷ್ಟಿಯಾಗಿದೆ, ಚರ್ಚೆಗೆ ಬರ್ತಿಲ್ಲ ಎಂದಿದ್ದಾರೆ. ರಾಜ್ಯಕ್ಕೆ ಬರಬೇಕಾದಂತಹ ಹಣವನ್ನು ಕೇಂದ್ರ ನೀಡಬೇಕು. 18 ಜಿಲ್ಲೆಗಳಲ್ಲಿ ಗಂಭೀರವಾದಂತಹ ಬರ ಪರಿಸ್ಥಿತಿ ಇದೆ. ಕುಡಿಯೋಕೆ ನೀರು ಕೂಡ ಇಲ್ಲ. ಚರ್ಚೆಗೆ ಬರ್ತಿಲ್ಲ. ಕೇಂದ್ರ ಸರ್ಕಾರ ರಕ್ಷಣೆಗೆ ನಿಲ್ಲಬೇಕು ಅಂತ ಪ್ರೊಟೆಸ್ಟ್ಗೆ ಮುಂದಾಗಿದ್ದೇವೆ. ಇನ್ನು ನಾಗೇಂದ್ರ ಭ್ರಷ್ಟ ಅಂತ ಸಾಬೀತು ಮಾಡಿದ್ರೆ ಮಾತ್ರ ನಾವೇ ಅವರನ್ನ ಕೈಬಿಡ್ತೀವಿ ಅಂತ ಕಿಡಿಕಾರಿದ್ದಾರೆ. ಪ್ರಧಾನಿ ಅಮಿತ್ ಶಾ ಮೇಲೂ ಆರೋಪಗಳಿದೆ. ನಾವು ಹೋಗಿ ರಾಜೀನಾಮೆ ಕೊಡಿ ಅಂದ್ರೆ ಕೊಡ್ತಾರಾ? ಬರ ಪರಿಹಾರ ವಿಚಾರದಲ್ಲಿ ಕೇಂದ್ರ ರಕ್ಷಣೆ ಮಾಡೋಕೆ ನಿಲ್ಲಬೇಕು, ಅದರ ವಿರುದ್ಧವಾಗಿ ನಾವು ಪ್ರೊಟೆಸ್ಟ್ ಅನ್ನು ಮಾಡ್ತೀವಿ ಅಂತ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನಾದ್ರೂ ಚರ್ಚೆ ಯಾರ ಮೇಲಾದ್ರೂ ಅಪಾದನೆ ಇದ್ರೆ ಇದು ಯಶವಂತಪುರದ ಸಂತೆ ಅಲ್ಲ. ಈ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನಲ್ಲಿ ನಿಯಮದ ಚೌಕಟ್ಟಿನಲ್ಲಿ ಚರ್ಚೆ ಮಾಡಲಿಕ್ಕೆ ಎಲ್ರಿಗೂ ಸಹ ಅವಕಾಶ ಇದೆ. ನಮ್ಮಲ್ಲಿ ಯಾರೇ ಸಹ ಭ್ರಷ್ಟಾಚಾರದ ಆಪಾದನೆ ಹೊತ್ತಿದ್ದು ಅದು ಸಾಬೀತಾದ್ರೆ ನಾವು ತತ್ಕ್ಷಣವೇ ಅವ್ರನ್ನ ರಾಜೀನಾಮೆ ಎಲ್ಲ ಬರ್ಖಾಸ್ತು ಮಾಡ್ತೀವಿ. ಆದ್ರೆ ಭಾರತೀಯ ಜನತಾ ಪಾರ್ಟಿಯವರು ಅವರಲ್ಲಿರ್ತಕ್ಕಂಥ 7 ಮುಖ್ಯಮಂತ್ರಿಗಳ ಮೇಲೆ ತೀವ್ರವಾದ ಆಪಾದನೆಗಳು, ಭ್ರಷ್ಟಾಚಾರದ ಆಪಾದನೆಗಳು, ಕೊಲೆ ಆಪಾದನೆಗಳು ಇರೋ ಸಂದರ್ಭದಲ್ಲೂ ಸಹ ಇವ್ರು ಯಾವುದೇ ರೀತಿಯ ರಾಜೀನಾಮೆಯನ್ನ ತೆಗೆದುಕೊಳ್ತಾ ಇಲ್ಲ. ನಮಗೆ ಪಾಠ ಹೇಳೋದು ಬೇಕಾಗಿಲ್ಲ. ಭಾರತೀಯ ಜನತಾ ಪಾರ್ಟಿಯವರು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ತೀವ್ರವಾದ ಬರ ಪರಿಸ್ಥಿತಿ, ಕುಡಿಯೋ ನೀರಿನ ಸಂಕಷ್ಟ, ದನಕರುಗಳಿಗೆ ಮೇವಿನ ಸಂಕಷ್ಟವನ್ನ ನಿವಾರಿಸಲು ಚರ್ಚೆ ಆಗ್ಬೇಕು. ಆದ್ರೆ ಚರ್ಚೆ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಅದರ ಮೂಲ ಉದ್ದೇಶ ನಾವೇನಾದ್ರೂ ಚರ್ಚೆ ಮಾಡಿದ್ರೆ ಕೇಂದ್ರ ಸರ್ಕಾರದಲ್ಲಿ ಬೇಡಿಕೆ ಇಡ್ತೀವಿ.